ನಮಸ್ತೆ. ನನ್ನ ಹೆಸರು ಗುರು. ಎಲ್ರಿಗೂ ತಾವು ಹೂಡಿಕೆ ಮಾಡುವಂತ ಹಣ ಏನಿದೆ ಅದರಲ್ಲಿ ಹೈಯೆಸ್ಟ್ ರಿಟರ್ನ್ ಸಿಗ್ಬೇಕು ಅಂತ ಎಲ್ರಿಗೂ ಆಸೆ ಇದ್ದಿರುತ್ತೆ. ನನಗೂ ಕೂಡ ಇದೆ. ಇದು ಸಾಮಾನ್ಯವಾಗಿ ಎಲ್ಲಾ ಇನ್ವೆಸ್ಟರ್ ಇರುವಂತ ಒಂದು ಆಸೆ. ಹಾಗೆ ಹೈಯೆಸ್ಟ್ ರಿಟರ್ನ್ ಅಥವಾ ಹೆಚ್ಚಿಗೆ ಲಾಭ ಬೇಕು ಅಂತಂದ್ರೆ ಅದೇ ರೀತಿ ರಿಸ್ಕ್ ಕೂಡ ಹೆಚ್ಚಿಗೆ ತಗೋಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಈಗ ನಡೀತಾ ಇರುವಂತ ಟ್ರೆಂಡ್ ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ರಿಸ್ಕ್ ತಗೊಳ್ಳುವಂತ ಆಪ್ಷನ್ಸ್ ಎಲ್ಲಿದೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ಸ್, ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್, ಟ್ರೇಡಿಂಗ್ ಆಗ್ಬೋದು, ನಿಫ್ಟಿ 50 ಆಗ್ಬೋದು, ನಿಫ್ಟಿ 100 ಆಗ್ಬೋದು, ಬ್ಯಾಂಕ್ ನಿಫ್ಟಿ ಆಗ್ಬೋದು. ಈ ರೀತಿ ಸಾಕಷ್ಟು ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೈಯೆಸ್ಟ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದ್ರ ಜೊತೆಯಲ್ಲಿ ಅದೇ ರೀತಿ ಸಾಕಷ್ಟು ಜನ ಲಾಭ ಕೂಡ ಮಾಡ್ತಿರ್ತಾರೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಆಗದೆ ಇರುವಂತ ಒಂದು ವ್ಯವಸ್ಥೆ. ಎಲ್ರ ಕೈಲೂ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ನಾಲೆಡ್ಜ್ ಇರಬೇಕು, ಟ್ರೈನಿಂಗ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಪೂರ್ತಿ ಸಿಕ್ಬೇಕು. ಬಟ್ ಇದು ಸಾಮಾನ್ಯವಾಗಿ ಎಲ್ಲಾ ಜನಕ್ಕೂ ಸಿಗೋದಿಲ್ಲ. ಮೇ ಬಿ ಕೆಲವೇ ಪರ್ಸೆಂಟೇಜ್ ಜನ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಟ್ರೇಡ್ಸ್ ಆಗ್ಬೋದು, ಟ್ರೇಡಿಂಗ್ ಆಗ್ಬೋದು, ಅಥವಾ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಕೂಡ ದುಡ್ಡು ಮಾಡ್ಕೊಳ್ತಾರೆ. ಹಾಗಿದ್ರೆ ಭಾರತದಲ್ಲಿ ಇರುವಂತಹ ಸುಮಾರು 140 ಕೋಟಿ ಜನ ಕೂಡ ಲಾಭ ಪಡಿಬೇಕು ಅಂತ ಆಸೆ ಅವ್ರಿಗೂ ಇರುತ್ತೆ. ಆದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಜನ ಹಿಂಜರಿತಾರೆ. ಕಾರಣ ಹಣ ಕಳ್ಕೊಬಹುದು, ಲಾಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ. ಅಂತವ್ರಿಗಾಗಿ LIC ಆಫ್ ಇಂಡಿಯಾ ಒಂದು ಹೊಸ ಪ್ಲಾನ್ ಲಾಂಚ್ ಮಾಡ್ತಾ ಇದೆ. ಯಾಕಂದ್ರೆ LIC ಆಫ್ ಇಂಡಿಯಾದ ಮೂಲ ಉದ್ದೇಶ ಎಲ್ಲ ಗ್ರಾಹಕರಿಗೂ, ಎಲ್ಲ ಸೆಗ್ಮೆಂಟ್ ಅಲ್ಲಿ ಇರುವಂತ ಸಿಟಿಜನ್ಸ್ಗೂ, ಭಾರತೀಯ ನಾಗರಿಕರಿಗೆ ಹೆಚ್ಚಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ಲಾನ್ ನ ಡಿಸೈನ್ ಮಾಡ್ತಾ ಹೋಗುತ್ತೆ. ಆ ವಿಷಯಕ್ಕೆ ಬರೋದಾದ್ರೆ, ಇವತ್ತು 6ನೇ ತಾರೀಕು ಫೆಬ್ರವರಿ 2024ರಂದು ಇಂಡೆಕ್ಸ್ ಪ್ಲಸ್ ಅಂತ ಒಂದು ಹೊಸ ಪ್ಲಾನ್ ಲಾಂಚ್ ಮಾಡ್ತಾ ಇದೆ, ಟೇಬಲ್ ನಂಬರ್ 873. ಈ ಪ್ಲಾನ್ ಅಲ್ಲಿ ಸಾಮಾನ್ಯ ಗ್ರಾಹಕ ಕೂಡ, ಸಾಮಾನ್ಯ ಮನುಷ್ಯ ಕೂಡ ನಿಫ್ಟಿ 50, ನಿಫ್ಟಿ 100 ಕಂಪನೀಸ್ ಅಲ್ಲಿ ತನ್ನ ಹಣನ ಹೂಡಿಕೆ ಮಾಡಬಹುದು. ಹಾಗೆ ಹೂಡಿಕೆ ಮಾಡಿ ನಿರಾಳವಾಗಿರ್ಬೋದು. ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ, ರಿಸ್ಕ್ ಇರೋದಿಲ್ಲ. ಆ ಒಂದು ವ್ಯವಸ್ಥೆನ LIC ಆಫ್ ಇಂಡಿಯಾ ತನ್ನ LIC ಗ್ರಾಹಕರಿಗೋಸ್ಕರ ಇಂಡೆಕ್ಸ್ ಪ್ಲಸ್ ನ ಲಾಂಚ್ ಮಾಡ್ತಾ ಇವತ್ತು ಅವಕಾಶ ಕಲ್ಪಿಸ್ತಾ ಇದೆ. ಹಾಗಿದ್ರೆ ಸಾಮಾನ್ಯ ಜನ ಕೂಡ ಹೈಯೆಸ್ಟ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ಅವಕಾಶ ಇದ್ರೆ, ಮನಸ್ಸಲ್ಲಿದ್ರೆ, ಅವರು ಕೂಡ ನಾನು ಹೈಯೆಸ್ಟ್ ರಿಟರ್ನ್ ತೆಗಿಬೇಕು, ಶೇರ್ ಮಾರ್ಕೆಟ್ಸ್ ಇಂದ ಲಾಭ ಮಾಡ್ಬೇಕು ಅಂತ ಮನಸ್ಸಲ್ಲಿರುವಂತರು ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮಿನಿಮಮ್ 2,500 ರೂಪಾಯಿ ಅಷ್ಟು ಸೇವಿಂಗ್ಸ್ ಮಾಡ್ತಾ ನಿಫ್ಟಿ 50 ಮತ್ತೆ ನಿಫ್ಟಿ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದಕ್ಕೆ LIC ಆಫ್ ಇಂಡಿಯಾ ಜವಾಬ್ದಾರಿ ತಗೊಳ್ತಿದೆ. ಜೊತೆಗೆ ತಾನು ಹೂಡಿಕೆ ಮಾಡುವಂತ ಹಣ ಏನಿದೆ ಆ ಹಣಕ್ಕೂ ಕೂಡ ಪ್ರತಿ 5 ವರ್ಷ 4 ವರ್ಷಕ್ಕೊಂದ್ಸಲ ಗ್ಯಾರಂಟಿಡ್ ಎಡಿಷನ್ ಕೂಡ ಕೊಡ್ತಾ ಹೋಗ್ತಿದೆ. ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಈಗೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ನ ಕೊಟ್ಟು, ಸ್ಪೆಷಲ್ ಫೀಚರ್ಸ್ ನ ಕೊಡ್ತಾ ಈ ಪ್ಲಾನ್ ನ ಲಾಂಚ್ ಮಾಡ್ತಾ ಇದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, LIC IPO ಲಾಂಚ್ ಆದಾಗ ತನ್ನ ಶೇರ್ ವ್ಯಾಲ್ಯೂ ಏನಿತ್ತು 947 ಅಥವಾ 950 ರುಪೀಸ್ ಲಿಸ್ಟೆಡ್ ವ್ಯಾಲ್ಯೂಗಿಂತ 550, 450 ರೂಪಾಯಿ, 600 ರೂಪಾಯಿ ಹೋದಾಗ ಎಲ್ಲ ಅನ್ಕೊಳ್ತಾ ಇದ್ರು ಇನ್ನಷ್ಟೇ LIC ಆಫ್ ಇಂಡಿಯಾ ಕತೆ ಮುಗೀತು, ಇನ್ನ ಏನಿದ್ರು ಪ್ರೈವೇಟೈಸ್ ಆಗೋಗುತ್ತೆ, LIC ನ ಮಾರಾಕ್ಬಿಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದ್ರೆ ಇವತ್ತು ನೋಡ್ಬೋದು ನೀವು, ಅದೇ LIC ಆಫ್ ಇಂಡಿಯಾದ ಶೇರು ಇವತ್ತು ಮೋರ್ ದನ್ 1000 ರೂಪೀಸ್ ವ್ಯಾಲ್ಯೂ ರೀಚ್ ಆಗಿದೆ. ಅದು ಕೇವಲ 4-5 ತಿಂಗಳಲ್ಲಿ ಈ ವ್ಯಾಲ್ಯೂ ಅಥವಾ ಗ್ರೋತ್ ಆಗಿದೆ. 2022ರಲ್ಲಿ LIC IPO ಲಾಂಚ್ ಆದ್ರೂ ಕೂಡ ಇನಿಷಿಯಲ್ ಡೇಸ್ ಅಲ್ಲಿ, ಇನಿಷಿಯಲ್ ಕಾಲಗಳಲ್ಲಿ ಕಡಿಮೆ ಆಗ್ತಾ ಹೋದ್ರು, ಈಗ ಕುದುರೆ ವೇಗದಲ್ಲಿ ಓಡ್ತಾ ಇದೆ. ರೈಟ್. ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೂ ಅದ್ರ ಪರಿಚಯ ಆಗಿರುತ್ತೆ. ಈಗ ಬೈ ಮಾಡ್ಬೇಕು ಅಂತಂದ್ರೆ ನೀವು 1000 ರೂಪಾಯಿ ಅಷ್ಟು ಕೊಟ್ಟು ಒಂದು ಶೇರ್ ನ ಬೈ ಮಾಡ್ಬೇಕಾಗಿ ಬರುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ಈಗ ನಡೀತಾ ಇರುವಂತ ಎಲ್ಲಾ ಪ್ಲಾನ್ಸ್ ಕೂಡ ಹಾಗೆ ಬರ್ತಾ ಇದೆ. ಬಹಳ ವಿಶೇಷವಾದ ಫೀಚರ್ಸ್ ಜೊತೆ ಬರ್ತಿದೆ. ಹಾಗಿದ್ರೆ ಬನ್ನಿ ಈ ಇಂಡೆಕ್ಸ್ ಪ್ಲಸ್ ಹೇಗೆ, ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಇದು ಮೊದಲನೇದಾಗಿ ರಿಸ್ಕ್ ಅವರ್ ಜೊತೆಲಿ ಸೇವಿಂಗ್ಸ್ ಮಾಡುವಂತ ಒಂದು ವ್ಯವಸ್ಥೆ. ಯುಲಿಪ್ ಪಾಲಿಸಿ, ಇದು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಅಫ್ಕೋರ್ಸ್ ಯುಲಿಪ್ ಅಂತಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದೇ. ನಿಮ್ಮ ಹಣ ಏನಿದೆ ಆ ಹಣನ ನಿಗದಿತ ವ್ಯಾಲ್ಯೂ ಅಲ್ಲಿ, ನಿಗದಿತ ಫಂಡ್ಸ್ ನೀವೇನ್ ಸೆಲೆಕ್ಟ್ ಮಾಡಿದಿರೋ ಅದ್ರ ಪ್ರಕಾರ ಈಕ್ವಿಟೀಸ್ ಅಲ್ಲಿ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ LIC ಆಫ್ ಇಂಡಿಯಾ. ಅದನ್ನ ಮ್ಯಾನೇಜ್ ಮಾಡುವಂತ ಒಂದು ವ್ಯವಸ್ಥೆ LIC ಆಫ್ ಇಂಡಿಯಾ ಹತ್ರ ಇದೆ. ಆ ಫಂಡ್ ಅನ್ನ LIC ಮ್ಯಾನೇಜ್ ಮಾಡುತ್ತೆ.
ಕಾಲ ಕಾಲಕ್ಕೆ ಏನೇನು ಆಕ್ಷನ್ಸ್ ತಗೋಬೇಕು ಅದ್ರ ಪ್ರಕಾರ ಆಕ್ಷನ್ ಕೊಡ್ತಾ ಹೋಗುತ್ತೆ. ಜೊತೆಲಿ 2.5 lakhs ಅಷ್ಟು ಆನ್ಯುಯಲ್ ಪ್ರೀಮಿಯಂನ ನೀವು ಇದರಲ್ಲಿ ಸೇವ್ ಮಾಡೋದ್ರಿಂದ, ಹೂಡಿಕೆ ಮಾಡೋದ್ರಿಂದ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಸಿಗುತ್ತೆ. ಆಲ್ರೆಡಿ 5 lakhs ಲ್ಯಾಬ್ ಏನಿದೆ ಅದಕ್ಕಿಂತ ಹೆಚ್ಚಿಗೆ 2.5 lakhs ಅಷ್ಟು ಅಮೌಂಟ್ ನ ಇದರಲ್ಲಿ ಹೂಡಿಕೆ ಮಾಡಬಹುದು. ಇದರಿಂದ ಬರುವಂತ ಅಮೌಂಟ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಇಲ್ಲಿ ಲೈಫ್ ಕವರೇಜ್ ಸಮೇತ ನಿಮ್ಗೆ ಸಿಗ್ತಾ ಇರೋದ್ರಿಂದ ಸೆಕ್ಯೂರಿಟಿ ಕೂಡ ಸಿಗುತ್ತೆ. ಮಿನಿಮಮ್ 7 times ಆಫ್ ಲೈಫ್ ಕವರೇಜ್ ಬರುತ್ತೆ, ಅಥವಾ 10 times ಆದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಲೈಫ್ ಕವರೇಜ್ ಸಮೇತ ನಿಮ್ಗೆ ಈ ಹೂಡಿಕೆ ಸಿಗ್ತಾ ಇರೋದ್ರಿಂದ ನಿಮ್ಮ ಫ್ಯಾಮಿಲಿಗೂ ಕೂಡ ಭದ್ರತೆ ಇರುತ್ತೆ. ಇನ್ ಕೇಸ್ ಆಫ್ ಡೆತ್, ಫಂಡ್ ವ್ಯಾಲ್ಯೂ ಅಥವಾ ಹೈಯೆಸ್ಟ್ ಕವರೇಜ್ ಯಾವ್ದಿದೆಯೋ, ಹೈಯರ್ ಸೈಡ್ ಯಾವ್ದಿದೆಯೋ ಅದನ್ನ ನಾಮಿನಿಗೆ ಪೇ ಮಾಡ್ತಾರೆ. ಇಲ್ಲಿ ಗ್ಯಾರಂಟಿಡ್ ಎಡಿಷನ್ ಅಂತ ಪ್ರತಿ ಟೈಮಲ್ಲೂ ಆಡ್ ಮಾಡ್ತಾ ಹೋಗ್ತಾರೆ. ಈ ಗ್ಯಾರಂಟಿಡ್ ಎಡಿಷನ್ ಆಡ್ ಮಾಡೋದ್ರಿಂದ ನಿಮ್ಮ ಚಾರ್ಜಸ್ ಏನಿದೆ ಆಲ್ಮೋಸ್ಟ್ ಆ ಚಾರ್ಜಸ್ ನ ರೀಫಂಡ್ ಆಗುತ್ತೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಈ ಪಾಲಿಸಿನ ಮೇಂಟೈನ್ ಮಾಡ್ಲಿಕ್ಕೆ ಚಾರ್ಜಸ್ ಇರುತ್ತೆ. ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಇರ್ಬೋದು, ಮಾರ್ಟಲಿಟಿ ಚಾರ್ಜಸ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಇರ್ಬೋದು, ಅದೆಲ್ಲ ನಾಮಿನಲ್ ಚಾರ್ಜಸ್ ಆಗಿರುತ್ತೆ, ಹೆಚ್ಚಿಗೆ ಇರೋದಿಲ್ಲ. ಸೊ ಬಲ್ಕ್ ಅಲ್ಲಿ ಪೇ ಮಾಡೋದ್ರಿಂದ ಚಾರ್ಜಸ್ ಕೂಡ ಕಡಿಮೆ ಬರುತ್ತೆ. ನೀವು ಅದನ್ನ ಸದುಪಯೋಗ ಪಡಿಸ್ಕೊಬಹುದು. ಸೊ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಕೂಡ ಸಿಗುತ್ತೆ. ಇದು ಆಪ್ಷನಲ್ಲು. ಬೇಸಿಕ್ ಆಗಿ ಲೈಫ್ ಕವರೇಜ್ ಅಂತ ಏನಿದೆ ಆ ಲೈಫ್ ಕವರೇಜ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಸೊ ಲಿಕ್ವಿಡಿಟಿ ಪಾರ್ಷಿಯಲ್ ವಿತ್ಡ್ರಾಲ್ ಮಾಡ್ತಾ ನಿಮಗೆ ಬೇಕು ಅಂದಾಗ ಪಾರ್ಷಿಯಲ್ ವಿತ್ಡ್ರಾಲ್ ಮಾಡೋದ್ರ ಜೊತೆಲಿ ಪಾಲಿಸಿಯಲ್ಲಿ ನಿಮಗೆ ಲಿಕ್ವಿಡಿಟಿ ಕೂಡ ಇದೆ. ಅವಶ್ಯಕತೆ ಬಿದ್ದಾಗ ಅಮೌಂಟ್ ನೀವು ವಿತ್ಡ್ರಾ ಮಾಡ್ಕೊಬಹುದು. ಹಾಗೆ ಯಾವಾಗ ಬೇಕಂದ್ರೂ ಅವಾಗ ವಿತ್ಡ್ರಾ ಮಾಡ್ಕೋಬಹುದು. ಅದಕ್ಕೆ ಇದನ್ನ ಇಂಡೆಕ್ಸ್ ಫಂಡ್ ಅಂತ ಕರೀತಾರೆ. ಸೊ ಇಂಡೆಕ್ಸ್ ಪ್ಲಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಂಡೆಕ್ಸ್ ಫಂಡ್ ಅಂತ ಕೇಳಿರ್ತೀರಾ. ಆ ಇಂಡೆಕ್ಸ್ ಫಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವ ಬೇಕೋ ಅಮೌಂಟ್ ಆಗ ವಿತ್ಡ್ರಾ ಮಾಡ್ಕೊಬಹುದು. ಬಟ್ ಇದು ಯೂಲಿಪ್ ಆಗಿರೋದ್ರಿಂದ 5 years ಲಾಕ್ ಇನ್ ಇರುತ್ತೆ. ನೀವು ಫಂಡ್ಸ್ ನ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಬೇಡ ಅಂತಂದ್ರೆ ಯಾವಾಗ ಬೇಕಾದ್ರೂ ಲಾಕ್ ಮಾಡಿ ಅದನ್ನ ಒಂದ್ ಕಡೆ ಪ್ರೊಟೆಕ್ಟ್ ಮಾಡಿಟ್ಟು ಆಫ್ಟರ್ 5 years ಯು ಕ್ಯಾನ್ ವಿತ್ಡ್ರಾ ದಟ್. ಹಾಗಿದ್ರೆ ಯಾರೆಲ್ಲ ಈ ಪಾಲಿಸಿಲಿ ಹೂಡಿಕೆ ಮಾಡಬಹುದು, ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ಹೇಳೋದಾದ್ರೆ, ಮಿನಿಮಮ್ 90 days ಕಂಪ್ಲೀಟ್ ಆಗಿರುವಂತ ಒಂದು ಸಣ್ಣ ಮಗು ಕೂಡ, ಆತ ಮಗು ಅವರಲ್ಲೂ ಕೂಡ ಈ ಪಾಲಿಸಿ ಹಣ ಹೂಡಿಕೆ ಮಾಡ್ತಾ ಹೋಗ್ಬೋದು. ಅವ್ರಿಗೆ 7 times 7 times ಅಥವಾ 10 times ಅಷ್ಟು ಇನ್ಶೂರೆನ್ಸ್ ಕವರೇಜ್, ಮಿನಿಮಮ್ ಕವರೇಜ್ ನ ತಗೋಬೇಕಾಗಿ ಬರುತ್ತೆ. ವಿತ್ ಇನ್ಶೂರೆನ್ಸ್ ಕವರೇಜ್ ತಗೊಳ್ಳೋದ್ರಿಂದ ಅಫ್ಕೋರ್ಸ್ ಮಾರ್ಟಲಿಟಿ ಚಾರ್ಜಸ್ ಇರುತ್ತೆ. ಮಾರ್ಟಲಿಟಿ ಚಾರ್ಜಸ್ ನ ಪಾಲಿಸಿ ಟರ್ಮ್ ಕೊನೆ ತನಕ ನೀವಿದ್ದು ಲಾಸ್ಟ್ ಅಲ್ಲಿ ಮೆಚುರಿಟಿ ರೂಪದಲ್ಲಿ ತಗೊಂಡ್ರೆ ಆ ಮಾರ್ಟಲಿಟಿ ಚಾರ್ಜಸ್ ಏನಿದೆಯೋ ಅಷ್ಟನ್ನು LIC ಆಫ್ ಇಂಡಿಯಾ ರೀಫಂಡ್ ಮಾಡುತ್ತೆ. ಸೊ ಇದು ಸುವರ್ಣ ಅವಕಾಶ. ಆ ಚಾರ್ಜಸ್ ಅಂತೇಳಿ ನಿಮ್ಗೆ ಲಾಸ್ ಆಗೋದಿಲ್ಲ. ಇದು ಒಂದ್ ರೀತಿ ಬ್ಯಾಕಪ್ ಅಷ್ಟೇ, ಸೇಫ್ಟಿಗೋಸ್ಕರ, ಸೆಕ್ಯೂರಿಟಿಗೋಸ್ಕರ ಅಮೌಂಟ್ ನ ತೆಗೆದಿರ್ತಿರ್ತಾರೆ. ಅಕಸ್ಮಾತ್ ಡೆತ್ ಆಗಿ ಡೆತ್ ಕ್ಲೈಮ್ ಬರ್ಲಿಲ್ಲ ಅಂತಂದ್ರೆ ಮೆಚುರಿಟಿ ಕ್ಲೈಮ್ ಅಲ್ಲಿ ನಿಮ್ಗೆ ನಿಮ್ಮ ಏನೆಲ್ಲ ಅಮೌಂಟ್ ಪಾಲಿಸಿ ಸ್ಟಾರ್ಟ್ ಆದಾಗಿಂದ ಕೊನೆ ತನಕ ಕಟ್ ಮಾಡಿದ್ರಲ್ಲ ಮಾರ್ಟಲಿಟಿ ಚಾರ್ಜ್ ಅಂತ, ಅದನ್ನ ರೀಫಂಡ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ 50 ವರ್ಷ ಏಜ್ ಇರೋಂಥವ್ರು ಕೂಡ, ನಿಯರ್ ಬರ್ತಿರೋ ಇರೋಂಥವ್ರು ಕೂಡ ಪಾಲಿಸಿನ ಬೈ ಮಾಡ್ಬೋದು. ಎಲ್ರಿಗೂ ಗೊತ್ತಿರೋ ವಿಷಯ, ಏಜ್ ಜಾಸ್ತಿ ಆಗ್ತಾ ಮಾರ್ಟಲಿಟಿ ಚಾರ್ಜಸ್ ಇರುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ಬೋದು. ಸೊ 15 years ಮೇಲೆ ಹೋದ್ರೆ above 51, ಸೊ 3 years to 50 years ವರೆಗೂ ಹೋದ್ರೆ 7 times ಅಥವಾ 10 times ನ ಇನ್ಶೂರೆನ್ಸ್ ಕವರೇಜ್ ಪಡಿಬಹುದು. 51 to 60 years ನೀವು ಹೋಗ್ತೀರಾ ಅಂತಂದ್ರೆ 7 times ಅಷ್ಟೇ ಇನ್ಶೂರೆನ್ಸ್ ಕವರೇಜ್ ನ ಕೊಡ್ಲಿಕ್ಕಾಗತ್ತೆ. ಇಲ್ಲಿ 60 years ಏಜ್ ವರೆಗೂ ಕೂಡ ಪಾಲಿಸಿನ ಈ ಇಂಡೆಕ್ಸ್ ಪ್ಲಸ್ ನ ಕೊಡಬಹುದು. ಸೊ ಮಿನಿಮಮ್ ಮೆಚುರಿಟಿ ಏಜ್ ಏನಪ್ಪಾ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ 18 ವರ್ಷ ಕಂಪ್ಲೀಟ್ ಆಗ್ಲೇಬೇಕು. ಆದ್ಮೇಲೆ ಅಮೌಂಟ್ ನ ನೀವು ವಿತ್ಡ್ರಾ ಮಾಡ್ಲಿಕ್ಕಾಗತ್ತೆ. ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 75 years ವರೆಗೂ ಹೋಗುತ್ತೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ 60 years ಅಂತ ಟೆನ್ಯೂರ್ ಕೊಟ್ಟರು ಕೂಡ ನೀವು ಮಿನಿಮಮ್ 15 years ಟೆನ್ಯೂರ್ ಕೊಡ್ಲೇಬೇಕಾಗಿ ಬರುತ್ತೆ. ಸೊ ಪಾಲಿಸಿ ಟರ್ಮ್ ಬಂದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜೊತೆಗೆ ಪ್ರೀಮಿಯಂ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ರೀಮಿಯಂ 48,000 ರೂಪಾಯಿಗಿಂತ ಕಡಿಮೆ ಇದ್ರೆ ಮಿನಿಮಮ್ ಟರ್ಮ್ 15 ವರ್ಷದಿಂದ 25 ವರ್ಷ ತಗೊಳ್ಳೇಬೇಕು. ನೀವು ಮಿನಿಮಮ್ ಟರ್ಮ್ 15 ವರ್ಷ ತಗೋಬೇಕು, ಮ್ಯಾಕ್ಸಿಮಮ್ 25 ವರ್ಷ ಇರುತ್ತೆ. ಅಕಸ್ಮಾತ್ ನೀವು ಪ್ರೀಮಿಯಂ 48,000 ರೂಪಾಯಿಗಿಂತ ಹೆಚ್ಚಿಗೆ ಕಟ್ತೀರಾ ಅಂದ್ರೆ ಮಿನಿಮಮ್ ಟರ್ಮ್ 10 years ತಗೋಬಹುದು, 25 years ವರೆಗೂ ಇದೆ. ಸ್ನೇಹಿತರೆ, ಆಲ್ರೆಡಿ ಇದೆ 15 years ಅಥವಾ 10 years ಮಿನಿಮಮ್ ಟರ್ಮ್ ಲಾಕ್ ಇನ್ ಆಗಿರೋದ್ರಿಂದ, ಮಿನಿಮಮ್ ಟರ್ಮ್ ಇರೋದ್ರಿಂದ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಏನ್ ರಿಟರ್ನ್ ಸಿಗುತ್ತೋ ಅದಕ್ಕೆ ಈಕ್ವಲೆಂಟ್ ಆಗಿ ಕೂಡ ರಿಟರ್ನ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದು ಹೇಗೆ ಅಂತ ಫ್ಯೂಚರ್ ಹೇಳ್ತಾ ಹೋಗ್ತೀನಿ. ಸೊ ಟರ್ಮ್ ಏನಿದೆ ಆ ಟರ್ಮ್ ನ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡಿಕೊಂಡು ಬೆನಿಫಿಟ್ಸ್ ನ ಹೆಚ್ಚಿಗೆ ಪಡ್ಕೋಬಹುದು. ಆ ಅವಕಾಶ ಕೂಡ ಇದರಲ್ಲಿದೆ. ಸೊ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಬಂದು ಎಷ್ಟು ವರ್ಷ ನೀವು ಸೆಲೆಕ್ಟ್ ಮಾಡ್ತಿರೋ ಅಷ್ಟು ವರ್ಷ ಕೂಡ ಪ್ರೀಮಿಯಂ ಕಟ್ಟಬೇಕಾಗಿ ಬರುತ್ತೆ. ಸೊ ಮಿನಿಮಮ್ ಪ್ರೀಮಿಯಂ ಏನಿದೆ 2,500 rupees ಸ್ಟಾರ್ಟ್ ಆಗುತ್ತೆ. ಮಂತ್ಲಿ ಇಯರ್ಲಿ ಪ್ರೀಮಿಯಂ ಅಂತ ಹೋದ್ರೆ ಮಿನಿಮಮ್ 30,000 ಪೇ ಮಾಡಬೇಕು. ಮಂತ್ಲಿ ಹೋದ್ರೆ 2,500 rupees
ಪೇ ಮಾಡಬೇಕು. ಸ್ನೇಹಿತರೆ, 2500 rupees ತುಂಬಾ ಕಡಿಮೆ ಅಮೌಂಟ್ ಆಯ್ತು, ಆದ್ರೂ ಕೂಡ ನೀವು ಹೆಚ್ಚಿಗೆ ಸೇವ್ ಮಾಡಿ ಯಾವ ಬೇಕೋ ಬೆನಿಫಿಟ್ ನ ಯೂಸ್ ಮಾಡ್ಕೊಬಹುದು. ಸೊ ಮ್ಯಾಕ್ಸಿಮಮ್ ಪ್ರೀಮಿಯಂ ಬೇಕು ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಂತ ಲಿಮಿಟೇಷನ್ಸ್ ಇಲ್ಲ. ಸೊ ಹಾಗಾಗಿ ಎಷ್ಟು ಬೇಕಾದ್ರೂ ನೀವು ಪೇ ಮಾಡ್ಬೋದು. 2.5 lakhs ವರೆಗೂ ಆನ್ಯುವಲಿ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಬರುತ್ತಲ್ಲ, ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಈ ಪಾಲಿಸಿಲಿ ಎರಡು ಬೆನಿಫಿಟ್ ಇದೆ, ಡೆತ್ ಬೆನಿಫಿಟ್ ಮತ್ತೆ ಮೆಚುರಿಟಿ ಬೆನಿಫಿಟ್ ಅಂತ. ಸೊ ಡೆತ್ ಬೆನಿಫಿಟ್ ಅಂತ ಬಂದ್ರೆ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್ ಅಲ್ಲಿ ಏನಾದ್ರು ಡೆತ್ ಆದ್ರೆ, ಸೊ ಹೈಯೆಸ್ಟ್ ವ್ಯಾಲ್ಯೂ ಫಂಡ್ ವ್ಯಾಲ್ಯೂ ಏನಿದೆ ಅಥವಾ 7 times ಅಥವಾ 10 times ಏನ್ ಮಿನಿಮಮ್ ರಿಸ್ಕ್ ಕವರೇಜ್ ಏನಿದೆ, ಆ ರಿಸ್ಕ್ ಕವರೇಜ್ ಅಥವಾ ಹೈಯೆಸ್ಟ್ ಫಂಡ್ ವ್ಯಾಲ್ಯೂ, ಅಕಸ್ಮಾತ್ ಫಂಡ್ ವ್ಯಾಲ್ಯೂ ಅಮೌಂಟ್ ಜಾಸ್ತಿ ಇದ್ರೆ ಇನ್ಶೂರೆನ್ಸ್ ಕವರೇಜ್ ಗಿಂತ ಆ ಅಮೌಂಟ್ ನ ಪೇ ಮಾಡ್ತಾರೆ. ಅಕಸ್ಮಾತ್ ಫಂಡ್ ವ್ಯಾಲ್ಯೂ ಕಡಿಮೆ ಇದ್ರೆ ಮಿನಿಮಮ್ ಕವರೇಜ್ ಏನಿದೆಯೋ ಆ ಕವರೇಜ್ ನ ನಾಮಿನಿಗೆ ಪೇ ಮಾಡ್ತಾರೆ. ಸೊ ಮೆಚುರಿಟಿ ಬೆನಿಫಿಟ್ಸ್ ಕೂಡ ಅಷ್ಟೇ. ಪಾಲಿಸಿ ಟರ್ಮ್ ಮುಗಿದ್ಮೇಲೆ ನೀವು ಮೆಚುರಿಟಿ ತಗೊಳ್ತಿದ್ದೀರಾ ಅಂತಂದ್ರೆ ಏನ್ ಫಂಡ್ ವ್ಯಾಲ್ಯೂ ಅವೈಲಬಿಲಿಟಿ ಇರುತ್ತೆ ಆ ಫಂಡ್ ವ್ಯಾಲ್ಯೂನ ನಾಮಿನಿಗೆ ಪಾಲಿಸಿ ಹೋಲ್ಡರ್ಗೆ ತಗೊಬಹುದು. ಆ ಟೈಮ್ ನಲ್ಲಿ ನಿಮಗೆ ಮಾರ್ಟಲಿಟಿ ಚಾರ್ಜಸ್ ರೇಟ್ ಏನೆಲ್ಲ ಡಿಡಕ್ಷನ್ ಆಗಿತ್ತಲ್ಲ, ಇನ್ಶೂರೆನ್ಸ್ಗೆ ಕವರೇಜ್ಗೆ ಅಂತ ಕಟ್ ಮಾಡಿರುವಂತಹ ಚಾರ್ಜಸ್ ಏನಿತ್ತು, ಆ ಚಾರ್ಜಸ್ ನ ರೀಫಂಡ್ ಮಾಡ್ತಾರೆ. ಸೊ ರೀಫಂಡ್ ಮಾಡೋದು ಯೂನಿಟ್ಸ್ ಮುಖಾಂತರ ಆಡ್ ಮಾಡಿ ಆ ಅಮೌಂಟ್ ನ ನಿಮ್ಗೆ ಹೆಚ್ಚಿಗೆ ಸಿಗೋ ರೀತಿ LIC ಆಫ್ ಇಂಡಿಯಾ ನೋಡ್ಕೊಳ್ಳುತ್ತೆ. ಸೊ ಎಂಡ್ ವರ್ಗೂ ಇದ್ರೆ ನಿಮ್ಮ ಅಮೌಂಟ್ ರಿಟರ್ನ್ ಆಗುತ್ತೆ, ಯಾವುದೇ ರೀತಿ ಲಾಸ್ ಇಲ್ಲ. ಸೊ ಹಾಗಾಗಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡುವಂತ ಜಾಗದಲ್ಲಿ ಯೂಲಿಪ್ ಕೂಡ ಯೋಚನೆ ಮಾಡಬಹುದು. ಸೊ ಇಲ್ಲಿ ಇರುವಂತಹ ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ಗ್ಯಾರಂಟಿಡೇಷನ್ ಅಂತ ಒಂದು ಸ್ಪೆಷಲ್ ಫೀಚರ್ ಏನಿದೆ, ಇದು ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಬಟ್ ಇಲ್ಲಿ ಗ್ಯಾರಂಟಿಡೇಷನ್ ಆಡ್ ಮಾಡ್ತಾ ಹೋಗ್ತಾರೆ. ಪ್ರತಿ 6 ವರ್ಷಕ್ಕೊಂದ್ಸಲ ಅಥವಾ ಫಸ್ಟ್ 6th year ಇಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಪ್ರೀಮಿಯಂ ಅಮೌಂಟ್ 48,000 ರೂಪಾಯಿ ವರೆಗೂ ಏನಾದ್ರು ಇದ್ರೆ ಫಸ್ಟ್ 6 year ಅಲ್ಲಿ 3% ಗ್ಯಾರಂಟಿಡೇಷನ್ ಬರುತ್ತೆ, 10th year ಅಲ್ಲಿ 6% ಬರುತ್ತೆ, ಆಮೇಲೆ 12%, ಆಮೇಲೆ 15%, ಆಮೇಲೆ 18% ಅಂತ ಹೀಗೆ ಪಾಲಿಸಿ ಟರ್ಮ್ ಎಂಡ್ ಆದ ತಕ್ಷಣ ಇಷ್ಟು ನಿಮ್ಮ ಆನ್ಯುಲೈಸರ್ ಪ್ರೀಮಿಯಂ ಏನಿದೆ, ಆನ್ಯುಲೈಸರ್ ಪ್ರೀಮಿಯಂ ಪ್ರಕಾರ ಇಷ್ಟನ್ನ ಗ್ಯಾರಂಟಿಡೇಷನ್ ಆಗಿ ಪಾಲಿಸಿಗೆ ಆಡ್ ಮಾಡ್ತಾ ಹೋಗ್ತಾರೆ. ಸೊ 50,000 ಮೇಲೆ ಪ್ರೀಮಿಯಂ ಇದ್ರೆ ಇನಿಷಿಯಲಿ 5% ಇಂದ ಸ್ಟಾರ್ಟ್ ಆಗುತ್ತೆ, ಇನ್ನೂ ಹೆಚ್ಚಿಗೆ ನಿಮ್ಗೆ ಗ್ಯಾರಂಟಿಡೇಷನ್ ಸಿಗುತ್ತೆ. ಸೊ 48,000 ರೂಪಾಯಿ ಮೇಲೆ ಪ್ರೀಮಿಯಂ ಇದ್ರೆ 5%, 10%, 20%, 20%, 30% ಅಂತ ಈ ಅಮೌಂಟ್ ನ ಗ್ಯಾರಂಟಿಡೇಷನ್ ಆಗಿ ನಿಮಗೆ 6th year, 10th year, 15th year, 20th, 25th year ಆಡ್ ಮಾಡ್ತಾ ಹೋಗ್ತಾರೆ. 5, 10, 20, 25, 25. ಸೊ ಎವ್ರಿ 10 year ಕೂಡ ಡಬಲ್ ಆಗ್ತಾ ಹೋಗ್ತಿರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಬಿಟ್ಟಷ್ಟು ಕೂಡ ನಿಮಗೆ ಗ್ಯಾರಂಟಿಡೇಷನ್ ಹೆಚ್ಚಿಗೆ ಸಿಗುತ್ತೆ. ಸೊ ಆ ವಿಷಯಕ್ಕೆ ಅಂತ ಬರೋದಾದ್ರೆ ಯೋಚನೆ ಮಾಡಿ ನೋಡಿ, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಗ್ಯಾರಂಟಿಡೇಷನ್ ಫೀಚರ್ ಇರೋದಿಲ್ಲ. LIC ಆಫ್ ಇಂಡಿಯಾದ ಇಂಡೆಕ್ಸ್ ಪ್ಲಸ್ ಅಲ್ಲಿ ನಿಮಗೆ ಈ ಫೀಚರ್ ಬರ್ತಾ ಇರೋದ್ರಿಂದ ನಿಮ್ಮ ಅಮೌಂಟ್ 100% ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಈ ಇಂಡೆಕ್ಸ್ ಪ್ಲಸ್ ಅಲ್ಲಿ ಸಿಗುವಂತ ಫಂಡ್ಸ್ ಯಾವುದು? ಸೊ ಇದರಲ್ಲಿ ಎರಡು ರೀತಿಯಾದಂತಹ ಫಂಡ್ ಸಿಗುತ್ತೆ. ಒಂದು ಫ್ಲೆಕ್ಸಿ ಗ್ರೋತ್ ಫಂಡ್ ಅಂತ ಇನ್ನೊಂದು ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡ್ ಅಂತ. ಸೊ ಫ್ಲೆಕ್ಸಿ ಗ್ರೋತ್ ಫಂಡ್ ಅಲ್ಲಿ ನಿಮಗೆ 0 to 20% ಗವರ್ಮೆಂಟ್ ಸೆಕ್ಯೂರಿಟೀಸ್ ಡೆಪಾಸಿಟ್ ಮಾಡ್ತಾರೆ, 0 to 40% ಕಾಲ್ ಮನಿ ಅಥವಾ ಮನಿ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 40 to 60% ಏನಿದೆ ಇದು ಡೈರೆಕ್ಟ್ ನಿಫ್ಟಿ 100 ಇಂಡೆಕ್ಸ್ ಕಂಪನೀಸ್ ಏನಿದೆ, ಟಾಪ್ ಲಿಸ್ಟೆಡ್ ನಿಫ್ಟಿ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದರ ರಿಟರ್ನ್ ಪೋರ್ಟ್ಫೋಲಿಯೋ ಬಂದು ಹೈಯರ್ ರಿಸ್ಕ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಫ್ಲೆಕ್ಸಿ ಗ್ರೋತ್ ಅಲ್ಲಿ ನಿಮ್ಗೆ ಹೈಯೆಸ್ಟ್ ರಿಟರ್ನ್ ಸಿಗುವಂತ ಸಾಧ್ಯತೆ ಇರುತ್ತೆ. ಬೇರೆಲ್ಲ ಯೂಲಿಪ್ ಪಾಲಿಸಿ ಕಂಪೇರ್ ಮಾಡಿದ್ರೆ ನಿಫ್ಟಿ ಟಾಪ್ 50 ಕಂಟ್ರೀಸ್ ಅಲ್ಲಿ ಟಾಪ್ 100 ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ, ನಿಫ್ಟಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ಕೂಡ ಹೆಚ್ಚಿರುತ್ತೆ, ಹಾಗೆ ರಿಟರ್ನ್ಸ್ ಕೂಡ ಹೈಯರ್ ಸೈಡ್ ಅಲ್ಲಿ ಸಿಗುತ್ತೆ. ಸೊ ಯಾರೆಲ್ಲ ಯಂಗ್ಸ್ಟರ್ಸ್ ಹೈಯೆಸ್ಟ್ ರಿಟರ್ನ್ ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಮಿಲೇನಿಯಲ್ಸ್ ಆಗ್ಬೋದು, ಸಾಫ್ಟ್ವೇರ್ ಎಂಪ್ಲಾಯೀಸ್, ಪ್ರೊಫೆಷನಲ್ಸ್ ಆಗ್ಬೋದು, ಯಾರೆಲ್ಲ ಹೈಯೆಸ್ಟ್ ರಿಟರ್ನ್ ಬೇಕು ನನಗೆ ಅಂತ ಅನ್ಕೊಳ್ತೀರಾ, ವಿತ್ ಮ್ಯಾನೇಜ್ಡ್ ವೇ, ಪ್ರಾಪರ್ ಮ್ಯಾನೇಜ್ಡ್ ವೇ ಅನ್ನೋರು ಖಂಡಿತವಾಗ್ಲೂ ಈ ಫಂಡ್ ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ಸ್ ಮಾಡಬಹುದು. ಸೊ ಹಾಗೆ ಸೆಕೆಂಡ್ ಒನ್ ಬಂದ್ರೆ ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡ್ ಅಲ್ಲಿ 0 to 20% ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ, 0 to 40%, ಅಗೇನ್ 40 to 100% ಅಲ್ಲಿ ನಿಫ್ಟಿ 50 ಕಂಪನೀಸ್ ಅಲ್ಲಿ ಏನಿದೆ ಆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ಕೂಡ ಹೈಯರ್ ರಿಸ್ಕ್ ವ್ಯಾಲ್ಯೂ ಇದೆ, ಹೈಯೆಸ್ಟ್ ರಿಸ್ಕ್ ಇರುತ್ತೆ, ಜೊತೆಗೆ ನಿಮಗೆ ರಿಟರ್ನ್ಸ್ ಕೂಡ ಹೈಯರ್ ಸೈಡ್ ಸಿಗುತ್ತೆ ಕಂಪೇರ್ ಟು ಎನಿ ಅದರ್ ಯೂಲಿಪ್ಸ್ ಆರ್ ಎನಿ ಅದರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸ್ಪೆಷಲ್ ಫೀಚರ್ ಏನಪ್ಪಾ ಅಂತಂದ್ರೆ ನಿಮಗೆ ಗ್ಯಾರಂಟಿಡೇಷನ್ ಏನಿದೆ ಆ ಗ್ಯಾರಂಟಿಡೇಷನ್ ಕೊಡ್ತಾ ಹೋಗೋದ್ರಿಂದ ಆ ರಿಸ್ಕ್ ಕೂಡ ನೀವು ಅವರೇಜ್ ಔಟ್ ಮಾಡಾಕ್ಬಹುದು. ಸೊ ಮತ್ತೆ ಸಿಗುವಂತ ಮಾರ್ಟಲಿಟಿ ಚಾರ್ಜಸ್ ಆಗ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಆಗ್ಬೋದು, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಆಗ್ಬೋದು, ಇದೆಲ್ಲ ನಾಮಿನಲ್ ಆಗಿರುತ್ತೆ. ಬಹಳ ಅಟ್ರಾಕ್ಟಿವ್ ಫೀಚರ್ ಏನಪ್ಪಾ ಅಂತಂದ್ರೆ ಫಸ್ಟ್ 5 years ನಿಮಗೆ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ 0 ಇರುತ್ತೆ. ಆಫ್ಟರ್ 5 years 6ನೇ ವರ್ಷದಿಂದ ನಿಮಗೆ
ಓಕೆ, ಸೊ ನಾಮಿನಲ್ ಚಾರ್ಜಸ್ ಅಲ್ಲಿ ಪೇ ಮಾಡ್ಕೊಳ್ತಾ ಬರುತ್ತೆ. ಸೊ ಹಾಗೆ ಇನಿಷಿಯಲ್ ಪ್ರೀಮಿಯಂ ಅಲೋಕೇಶನ್ ಚಾರ್ಜಸ್ 8% ಇಂದ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ 5th ಇಯರ್ ಅಲ್ಲಿ 5.5%, ದೇರ್ ಆಫ್ಟರ್ ಅದಾದ್ಮೇಲೆ 4% ಅಷ್ಟು ಇರುತ್ತೆ. ಸೊ ಚಾರ್ಜಸ್ ಕೂಡ ಕಡಿಮೆ ಇರುತ್ತೆ. ಈ ಚಾರ್ಜಸ್ ಕಡಿಮೆ ಇರೋದ್ರಿಂದ ನಿಮ್ಮ ಹೆಚ್ಚಿನ ಅಮೌಂಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಪೇ ಮಾಡ್ತಾ ಹೋಗ್ಬೋದು. ಸೊ ಬೇರೆ ಫ್ರೀಕ್ವೆನ್ಸಿ ಇರುವಂತಹ ಚಾರ್ಜಸ್ ಏನಪ್ಪಾ ಇರುತ್ತೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಬೇಕು ನೀವು. ಯೂಲಿಪ್ ಆಗಿರೋದ್ರಿಂದ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಡೈರೆಕ್ಟ್ ನಿಮ್ಗೆ ಹಾಕ್ತಿರ್ತಾರೆ. ಮತ್ತೆ ಯೂಲಿಪ್ ಪಾಲಿಸೀಸ್ ಅಲ್ಲಿ ಕೂಡ ರಿಸ್ಕ್ ಬರ್ನ್ ಬೈ ದ ಪಾಲಿಸಿ ಹೋಲ್ಡರ್ ಆಗಿರೋದ್ರಿಂದ ಸಿಮಿಲರ್ ವೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಚಾರ್ಜಸ್ ಎಲ್ಲ ಡೈರೆಕ್ಟ್ ಆಗಿ ಫಂಡ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಿರುತ್ತೆ. ಸೊ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ಗೆ ಎಕ್ಸ್ಟ್ರಾ ಬರುತ್ತೆ. ಸ್ವಿಚಿಂಗ್ ಚಾರ್ಜಸ್ ಇದನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ನೀವು ಒಂದು ಫಂಡ್ ಇಂದ ಇನ್ನೊಂದು ಫಂಡ್ಗೆ ಬೇಕಾದ್ರೆ ವರ್ಷದಲ್ಲಿ 4 ಸಲ ಫ್ರೀ ಆಗಿ ಸ್ವಿಚ್ ಮಾಡಬಹುದು. ಅದಾದ್ಮೇಲೆ ಒಂದು ಫಂಡ್ ಸ್ವಿಚ್ ಮಾಡ್ಲಿಕ್ಕೆ ಒಂದ್ಸಲ ಸ್ವಿಚ್ ಮಾಡ್ಲಿಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪಾರ್ಷಿಯಲ್ ವಿತ್ಡ್ರಾಲ್ ಆಪ್ಷನ್ ಕೂಡ ಇದೆ. ಆ ಪಾರ್ಷಿಯಲ್ ವಿತ್ಡ್ರಾಲ್ ಆಪ್ಷನ್ ನಿಮ್ಗೆ ಪರ್ ಟ್ರಾನ್ಸಾಕ್ಷನ್ಸ್ಗೆ 100 ರೂಪೀಸ್ ಇರುತ್ತೆ. ಮಿಸ್ಸೆಲೇನಿಯಸ್ ಚಾರ್ಜಸ್ ಅಂತ ಕೂಡ ಇದೆ. ಅದು ಏನಾದ್ರೂ ಆಲ್ಟ್ರೇಷನ್, ಮೋಡ್ ಆಲ್ಟ್ರೇಷನ್ ಫಾರ್ ಎನಿ ಆಲ್ಟ್ರೇಷನ್ ಆಫ್ ದ ಓಕೆ. ಸೊ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಆಡ್ ಮಾಡ್ಬೇಕಾದ್ರೆ ಅಥವಾ ಮೋಡ್ ನ ಆಡ್ ಮಾಡ್ಬೇಕಾದ್ರೆ ನಿಮಗೆ ಒನ್ ಟೈಮ್ ಚಾರ್ಜ್ ಮಿಸ್ಸೆಲ್ ಚಾರ್ಜಸ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಏನಪ್ಪಾ ಅಂತಂದ್ರೆ ಅಕಸ್ಮಾತ್ ಪ್ರೀಮಿಯಂ ನ ಡಿಸ್ಕಂಟಿನ್ಯೂ ಮಾಡಿ 1 ವರ್ಷ ಕಟ್ಟಿ 2 ವರ್ಷ ಕಟ್ಟಿ ವೇಟ್ ಮಾಡಿ ಬಿಟ್ಬಿಟ್ರು ಕೂಡ ನೀವು, ಸೊ ನಿಮ್ಗೆ ಡಿಸ್ಕಂಟಿನ್ಯೂಡ್ ಫಂಡ್ ಅಂತಿದೆ. ಆ ಡಿಸ್ಕಂಟಿನ್ಯೂಡ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಹೋಗ್ತಾರೆ. ಸೊ ಆ ಟೈಮಲ್ಲಿ ನಿಮ್ಗೆ ಇರುವಂತಹ ಎಕ್ಸ್ಟ್ರಾ ರೈಡರ್ಸ್ ಏನಿದೆ ಆ ಬೆನಿಫಿಟ್ಸ್ ಎಲ್ಲ ಸಿಗೋದಿಲ್ಲ, ಲೈಫ್ ಕವರೇಜ್ ಸಿಗೋದಿಲ್ಲ. ಸೊ ಹಾಗಾಗಿ ಪ್ರೀಮಿಯಂ ನ ರೆಗ್ಯುಲರ್ ಪೇ ಮಾಡ್ಕೊಳ್ಳಿ. ಲಾಕ್ ಇನ್ ಪೀರಿಯಡ್ 5 years ಏನಿದೆ ಅಲ್ಲಿ ತನಕ ಪೇ ಮಾಡ್ಕೊಂಡ್ರೆ ಬಹಳ ಉತ್ತಮ. ಸೊ ಫಸ್ಟ್ 5 years ಅಲ್ಲಿ ಏನಾದ್ರು ಪ್ರೀಮಿಯಂ ಸ್ಟಾಪ್ ಆದ್ರೆ ಅದನ್ನ ಡಿಸ್ಕಂಟಿನ್ಯೂಡ್ ಫಂಡ್ ಅಂತ ಸೆಪರೇಟ್ ಆಗಿ ಟ್ರೀಟ್ ಮಾಡಿ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅಂತೇಳಿ 0.5% ನ ಡಿಡಕ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಆಫ್ಟರ್ 5 years ಆದ್ಮೇಲೆ ರೆಡ್ಯೂಸ್ಡ್ ಪೇಡ್ ಅಪ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡ್ತಾರೆ. ಸೊ ಈ ಟೈಮಲ್ಲೂ ಕೂಡ ಡೆತ್ ಬೆನಿಫಿಟ್ಸ್ ಕೂಡ ಅಕಾರ್ಡಿಂಗ್ ಟು ದಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಡಿಸ್ಕಂಟಿನ್ಯೂ ಚಾರ್ಜಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಸರೆಂಡರ್ ಚಾರ್ಜಸ್ ಕಡಿಮೆ ಇರೋದ್ರಿಂದ ಫಸ್ಟ್ 5 years ಅಲ್ಲಿ 20%, 10%, 5%, 4% ಈ ರೀತಿ ಹೋಗ್ತಾ ಹೋಗುತ್ತೆ, ತೊಂದರೆ ಏನಿಲ್ಲ. ಸೊ ಫಸ್ಟ್ 5 years ಆಪ್ಷನ್ಸ್ ಏನಿದೆ ಪ್ರೀಮಿಯಂ ನ ಕಟ್ಕೊಂಡು ಕಂಟಿನ್ಯೂ ಮಾಡ್ಕೊಬಹುದು. ಅಕಸ್ಮಾತ್ ನೀವು ಪ್ರೀಮಿಯಂ ಕಟ್ಟೋ ಡಿಲೇ ಆದ್ರೆ ನೆಕ್ಸ್ಟ್ 3 years ವರೆಗೂ ಆಪ್ಷನ್ಸ್ ಇರುತ್ತೆ. FUP ಇಂದ 3 years ಒಳಗಡೆ ಒಟ್ಟಿಗೆ ಎಲ್ಲಾ ಪ್ರೀಮಿಯಂ ಕಟ್ಟಿ ನೀವು ರಿವೈವಲ್ ಮಾಡ್ಕೊಬಹುದು. ಸೊ ಈ ಪ್ಲಾನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಬರುವಂತ ರಿಟರ್ನ್ಸ್ ಏನಿದೆ ಆ ರಿಟರ್ನ್ಸ್ ನ ಒಟ್ಟಿಗೆ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸೆಟಲ್ಮೆಂಟ್ ಆಪ್ಷನ್ ಅಂತೇಳಿ ಅದ್ರ ಮುಖಾಂತರ ನೀವು ಇನ್ಸ್ಟಾಲ್ಮೆಂಟ್ಸ್ ಮುಖಾಂತರ ಕೂಡ ನೀವು ಆಪ್ಷನ್ ಅಮೌಂಟ್ ನ ತಗೋಬಹುದು. ಅದು ನಿಮಗೆ ಇನ್ನೂ ಅಡ್ವಾಂಟೇಜ್ ಆಗುತ್ತೆ. ಸೊ ಡೆತ್ ಬೆನಿಫಿಟ್ ಅಲ್ಲೂ ಕೂಡ ಅಮೌಂಟ್ ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸ್ನೇಹಿತರೆ, ಈ ಪ್ಲಾನ್ ಹೇಳೋದಾದ್ರೆ ಎಲ್ಲರಿಗೂ ಹೊಂದ್ಕೊಳ್ಳೋ ರೀತಿಲಿ ಇದೆ. ಯಾರಿಗೆಲ್ಲ ಡೈರೆಕ್ಟ್ ಆಗಿ ಈಕ್ವಿಟೀಸ್, ಸ್ಟಾಕ್ಸ್ ಅಥವಾ ನಿಫ್ಟಿ ಈ ರೀತಿ ಆಪ್ಷನ್ಸ್ ಅಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ ಅನ್ಕೊಳ್ಳೋರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ನ ನೋಡಬಹುದು. ಸೊ ಈ ಪ್ಲಾನು ಖಂಡಿತವಾಗ್ಲೂ ಎಲ್ರಿಗೂ ಅನುಕೂಲವಾಗುತ್ತೆ. ಇಂಡೆಕ್ಸ್ ಪ್ಲಸ್ ಅಂತ. ಸೊ ಮಿನಿಮಮ್ 18 years ಆಗಿರೋದ್ರಿಂದ ಮಕ್ಕಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಕ್ ಇನ್ ಪೀರಿಯಡ್ ಅಂದ್ರೆ ವಿತ್ಡ್ರಾಲ್ ಅಮೌಂಟ್ 18 years ಅಲ್ಲೇ ತಗೋಬೇಕು ಅನ್ನೋದ್ರಿಂದ, ಸೊ ಸಣ್ಣ ಮಕ್ಕಳಷ್ಟು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೈಯೆಸ್ಟ್ ರಿಟರ್ನ್ ಸಿಗುತ್ತೆ ಲಾಂಗ್ ಟರ್ಮ್ ಹೋಗೋದ್ರಿಂದ. ಸೊ ಫಂಡ್ ಸ್ವಿಚಿಂಗ್ ಆಪ್ಷನ್ಸ್ ಇರೋದ್ರಿಂದ ಸೊ ನಿಮ್ಗೆ ಬೇಕಾದಾಗ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ತಕ್ಕಾಗಿ ನೀವು ಫಂಡ್ ನ ಸ್ವಿಚ್ ಮಾಡಿ ಪ್ರಾಫಿಟ್ ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಕೇಳಿದ್ರಲ್ಲ, ಸೊ ಇಂಡೆಕ್ಸ್ ಪ್ಲಸ್ ಖಂಡಿತವಾಗ್ಲೂ ತಂದೆ ಆದಂತ ಒಂದು ಛಾಪೆನ ಮೂಡುತ್ತೆ, ತಂದೆ ಆದಂತ ಒಂದು ಮಾರ್ಕ್ ನ ಕ್ರಿಯೇಟ್ ಮಾಡುತ್ತೆ. ಆಲ್ರೆಡಿ LICF ಇರುವಂತಹ ಯೂಲಿಪ್ ಪ್ಲಾನ್ಸ್ ಆಲ್ರೆಡಿ ಪರ್ಫಾರ್ಮ್ ಮಾಡ್ತಾ ಇದೆ. ಅವರೇಜ್ ನಿವೇಶ್ ಪ್ಲಸ್ ಅಂತ ಇರುವಂತಹ ಪ್ಲಾನ್ ಅವರೇಜ್ 17% CAGR ಸಿಗ್ತಾ ಇದೆ. ಸೊ ಈ ಟೈಮಲ್ಲಿ ಇಂಡಿಯಾ ಇಸ್ ಎ ಬೂಮಿಂಗ್ ಮಾರ್ಕೆಟ್ ಅಂತ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಈ ಪ್ರಾಡಕ್ಟ್ ಬಂದಿದೆ. ಸೊ ಇದು ನಿಮ್ಮ ಕೈಯಲ್ಲಿದೆ, ನೀವು ಯಾವಾಗ ಬೇಕಾದ್ರೂ ಕೊಟ್ಕೋಬಹುದು. ಇವತ್ತೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ನಿಮ್ಗೆ ಹೆಚ್ಚಾಗುತ್ತೆ. ಸೊ ಬೇಸಿಕ್ NAV ನೀವು ಎಂಟ್ರಿ ಆದಾಗ ಸೊ ನಿಮಗೆ ರಿಟರ್ನ್ಸ್ ಹೆಚ್ಚಿಗೆ ಸಿಗುತ್ತೆ. ಸೊ ಇಲ್ಲಿ ತನಕ ನೋಡಿರಲ್ಲ, ಈ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಸೊ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ G12AC ಗುರು ಇಲ್ಲಿ ತನಕ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು.